ಔಟ್ ಸೈಡ್ ಚಿಕನ್ ತಂದೂರಿ ಮಾಡೋಣ ಅಂತ ಹೋಗಿ ಮಳೆ ಜೊತೆ ನಾವೇ ತಂದೂರಿ ಆಗ್ಬಿಟ್ಟು ಆಚೆ ಕಡೆ ಫುಲ್ ಕೋಳಿ ತಂದೂರಿ ಮಾಡೋಣ ಅಂತ ಹೇಳಿ ಉಂಡೆ ಕೋಳಿ ಕ್ಲೀನ್ ಮಾಡ್ಸ್ಕೊಂಡು ತಗೊಂಡ್ ಬಂದ್ರೆ ಫುಲ್ ಕೋಳಿ ಬೇಯಿಸಕ್ಕಾಗಲ್ಲ ಅಂತ ನಮ್ ಲಾಯರು ನಮ್ ಕೋಚು ಎರಡ್ ಕೋಳಿದು ಕಾಲ್ ಹಿಡ್ಕೊಂಡು ಸಿಗ್ದು ಪೀಸ್ ಮಾಡಿದ್ರು. ಎರಡ್ ಕೋಳಿನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಸಾಲೆ ತಗೊಂಡು ಹೊಲ್ದತ್ರ ಹೋದು. ಆಮೇಲೆ ನಮ್ ಲಾಯರು ನಮ್ ಕೋಚು ಕೋಳಿ ಬೇಯಿಸಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನೊಂದ್ ಕಡೆ ಕೋಳಿ ಮ್ಯಾರಿನೇಟ್ ಮಾಡಕ್ಕೆ ತಂದೂರಿಗೆ ಬೇಕಾಗೋ ಮಸಾಲೆ ಐಟಮ್ಸ್ ನೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಮೂರಲ್ಲೂ ಇದೇ ತರ ಹೊಲ್ದ ಬೈಲಲ್ಲಿ ಕೋಳಿ ಸುಡ್ಕೊಂಡು ತಿಂದಿದ್ರೆ ಒಂದು ಕಮೆಂಟ್ ಮಾಡಿ. ಕೋಳಿ ಸುಡ್ಕೊಂಡು ತಿನ್ನೋ ನಿಮ್ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಚಿಕನ್ಗೆ ಮಸಾಲೆ ಹಾಕಿ ಎಲ್ಲ ರೆಡಿ ಆದ್ಮೇಲೆ ನೀಟಾಗಿ ಬೆಂಕಿ ಹಾಕಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಿಸ್ತು. ಕೊನೆಗೆ ಎಲ್ಲ ರೆಡಿ ಆಯ್ತು ಅಂತ ತಿನ್ನೋಣ ಅಂತ ಪ್ಲೇಟ್ ಹಾಕೊಂಡ್ ಕುತ್ಕೊಂಡ್ರೆ ನನಗ್ ಕೊಡದೆ ತಿಂತಾ ಇದೀರಾ ಅಂತ ಆಕಾಶದಿಂದ ಮಳೆನೆ ಜೋರಾಗಳಕ್ ಸ್ಟಾರ್ಟ್ ಮಾಡ್ತು. ಮಳೆ ಬಂತು ಅಂತ ಎಲ್ರು ಪಟಪಟ ಅಂತ ಪೀಸ್ ಎತ್ಕೊಂಡು ತೊರೆ ಒಳಗೆ ಒಂದು ನೀರ್ ಹೋಗಕ್ಕೆ ಅಂತ ಕಾಂಕ್ರೀಟ್ ಪೈಪ್ ಹಾಕಿದ್ರು. ಅದ್ರೊಳಗೆ ಹೊಡೆದು ಹೋಗೋದೇನೋ ಹೋಗ್ಬಿಟ್ಟು ಪೈಪ್ ಒಳಗೆ ಕುತ್ಕೊಳಕ್ ಆಯ್ತಿಲ್ಲ. ಆಚೆ ಬರೋಣ ಅಂದ್ರೆ ಮಳೆ ಬಿಡ್ತಿಲ್ಲ. ಇನ್ನೇನ್ ಮಾಡೋದು ಅಂತ ಅದ್ರಲ್ಲೇ ಕುತ್ಕೊಂಡು ಎಲ್ಲಾ ಪೀಸ್ನು ತಿಂದು ಮೂಳೆ ಮಾತ್ರ ಆಚೆಸ್ತು. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಚಿಕನ್ ತಂದೂರಿ ಟೇಸ್ಟ್ ಮಾತ್ರ ಭಾರಿ ಆಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ಹೊಸಬ್ರು ನೋಡ್ತೀರಾ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.